ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕನ್ ಈ ಕುರಿತು ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕನ್ ಸ್ಟಿಂಗ್ಗೆ ಬೊಮ್ಮಾಯಿ ಅವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಸದ್ಯ ಸಂಸದರು. ಇದು ದೇಶ ರಾಜ್ಯದ ಪ್ರಮುಖ ಸಮಸ್ಯೆ. ರಾಜ್ಯದ ಹಿತದೃಷ್ಟಿಯಿಂದ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಿ. ಸರ್ಕಾರಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೀರಿ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವಲಸಿಗರೇನಿದ್ದಾರೆ ಇವರು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಹಾಗೂ ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಲಾಗಿದೆ. ಬಾಂಗ್ಲಾದೇಶಿಗರು ಕೂಡ ಅಂದರೆ ವಲಸಿಗರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ನಾನು ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಭಾಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ. ಭವಿಷ್ಯದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗುತ್ತಿರುವಂಥ ಮತ್ತು ಭಾರತದ ಕರ್ನಾಟಕದ ಸುರಕ್ಷತೆಯ ಆಪತ್ತಿನಲ್ಲಿ ಒಡ್ಡುವಂಥ ಒಂದು ವಿಚಾರವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರ ಸರ್ಕಾರಕ್ಕೆ ಜಾಗೃತಿ ಮಾಡುವಂಥದ್ದು, ಹೋಮ್ ಮಿನಿಸ್ಟ್ರಿಗೆ ಜಾಗೃತಿ ಮಾಡುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ, ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾರೆ, ನುಸುಳಿಕೋರರು, ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಕೊಡ್ತಾ ಇದ್ದಾರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಆಧಾರ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ವಲಸೆ ಬೇರೆ ಬೇರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಒಂದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಇರೋದರಿಂದ ಕೆಲಸವನ್ನು ಹುಡ್ಕೊಂಡು ಬಂದು ಇಲ್ಲಿ ತಮ್ಮದೇ ಆದಂಥ ಕಾಲನಿ ಮಾಡುವಷ್ಟಕ್ಕೂ ಕೂಡ ಇವರು ಬೆಳೆದಿದ್ದಾರೆ. ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಆದರೆ ಕೆಲವು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೀಗ ಮತ್ತೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣ ಕ್ರಮ ಆಗ್ತಾಯಿಲ್ಲ. ಹಲವಾರು ವಿಚಾರಗಳಲ್ಲಿ ಅವ್ರ ಹೇಳಿಕೆಗೂ ಪೊಲೀಸ್ ಇಲಾಖೆ ನಡವಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವಂಥದ್ದು ನಾವು ನೋಡಿದ್ದೇವೆ. ಇದು ಬೇರೆ ಥರದಲ್ಲ, ಇದು ಗಂಭೀರವಾಗಿ ತೊಗೋಬೇಕು. ಅಲ್ಲಿ ಬಾಂಗ್ಲಾದೇಶ್ ಕಾಲನಿಗಳಾಗಿದೆ, ಅವುಗಳನ್ನು ಐಡೆಂಟಿಫೈ ಮಾಡಿ ಹೊರಗೆ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸಿಸ್ಟಮಲ್ಲಿ, ಗೌರ್ಮೆಂಟ್ ನೌಕರಿಯಲ್ಲಿ ಅವ್ರು ಬರದಂತೆ ನೋಡ್ಕೊ. ಈ ಸಿಸ್ಟಮಲ್ಲಿ ಒಂದು ಸತಿ ಎಂಟರ್ ಆಗಿಬಿಟ್ರೆ ಮುಂದೆ ಭಾಳ ದೊಡ್ಡ ಆಪತ್ತು ಕಾದಿದೆ. ಪರಮೇಶ್ವರ್ ಹೇಳಿಕೆಯಿಂದ ಏನು ಸಾಧನೆ ಆಗೋದಿಲ್ಲ, ತಗೊಂಡು ಕಾರ್ಯಾಚರಣೆ ಮಾಡಬೇಕು. ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕನ್ ಈ ಕುರಿತು ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕನ್ ಸ್ಟಿಂಗ್ಗೆ ಬೊಮ್ಮಾಯಿ ಅವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಸದ್ಯ ಸಂಸದರು. ಇದು ದೇಶ ರಾಜ್ಯದ ಪ್ರಮುಖ ಸಮಸ್ಯೆ. ರಾಜ್ಯದ ಹಿತದೃಷ್ಟಿಯಿಂದ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಿ. ಸರ್ಕಾರಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೀರಿ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವಲಸಿಗರೇನಿದ್ದಾರೆ ಇವರು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಹಾಗೂ ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಲಾಗಿದೆ. ಬಾಂಗ್ಲಾದೇಶಿಗರು ಕೂಡ ಅಂದರೆ ವಲಸಿಗರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ನಾನು ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಭಾಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ. ಭವಿಷ್ಯದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗುತ್ತಿರುವಂಥ ಮತ್ತು ಭಾರತದ ಕರ್ನಾಟಕದ ಸುರಕ್ಷತೆಯ ಆಪತ್ತಿನಲ್ಲಿ ಒಡ್ಡುವಂಥ ಒಂದು ವಿಚಾರವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರ ಸರ್ಕಾರಕ್ಕೆ ಜಾಗೃತಿ ಮಾಡುವಂಥದ್ದು, ಹೋಮ್ ಮಿನಿಸ್ಟ್ರಿಗೆ ಜಾಗೃತಿ ಮಾಡುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ
ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾರೆ, ನುಸುಳಿಕೋರರು ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಕೊಡ್ತಾ ಇದ್ದಾರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಆಧಾರ್ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಅವರು ವಲಸೆ ಬೇರೆ ಬೇರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಒಂದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಇರೋದರಿಂದ ಕೆಲಸವನ್ನು ಹುಡ್ಕೊಂಡು ಬಂದು ಇಲ್ಲಿ ತಮ್ಮದೇ ಆದಂಥ ಕಾಲನಿ ಮಾಡುವಷ್ಟಕ್ಕೂ ಕೂಡ ಇವರು ಬೆಳೆದಿದ್ದಾರೆ. ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ, ಆದರೆ ಕೆಲವು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೀಗ ಮತ್ತೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣ ಕ್ರಮ ಆಗ್ತಾ ಇಲ್ಲ. ಹಲವಾರು ವಿಚಾರಗಳಲ್ಲಿ ಅವ್ರ ಹೇಳಿಕೆಗೂ ಪೊಲೀಸ್ ಇಲಾಖೆ ನಡವಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವಂಥದ್ದು ನಾವು ನೋಡಿದ್ದೇವೆ. ಇದನ್ನು ಇದು ಬೇರೆ ಥರದಲ್ಲ, ಇದು ಗಂಭೀರವಾಗಿ ತೊಗೋಬೇಕು. ಅಲ್ಲಿ ಬಾಂಗ್ಲಾದೇಶ್ ಕಾಲನಿಗಳಾಗಿದೆ, ಅವುಗಳನ್ನು ಐಡೆಂಟಿಫೈ ಮಾಡಿ ಹೊರಗೆ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸಿಸ್ಟಮಲ್ಲಿ, ಗೌರ್ಮೆಂಟ್ ನೌಕರಿಯಲ್ಲಿ ಅವ್ರು ಬರದಂತೆ ನೋಡ್ಕೋ. ಈ ಸಿಸ್ಟಮಲ್ಲಿ ಒಂದು ಸತಿ ಎಂಟರ್ ಆಗಿಬಿಟ್ರೆ ಮುಂದೆ ಭಾಳ ದೊಡ್ಡ ಆಪತ್ತು ಕಾದಿದೆ. ಪರಮೇಶ್ವರ್ ಹೇಳಿಕೆಯಿಂದ ಏನು ಸಾಧನೆ ಆಗೋದಿಲ್ಲ, ತಗೊಂಡು ಕಾರ್ಯಾಚರಣೆ ಮಾಡಬೇಕು. ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕನ್ ಈ ಕುರಿತು ವರದಿ ಪ್ರಸಾರ ಮಾಡಿತು. ರಿಪಬ್ಲಿಕನ್ ಸ್ಟಿಂಗ್ಗೆ ಬೊಮ್ಮಾಯಿ ಅವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಸದ್ಯ ಸಂಸದರು. ಇದು ದೇಶ ರಾಜ್ಯದ ಪ್ರಮುಖ ಸಮಸ್ಯೆ. ರಾಜ್ಯದ ಹಿತದೃಷ್ಟಿಯಿಂದ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಿ. ಸರ್ಕಾರಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೀರಿ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಅಕ್ರಮ ವಲಸಿಗರೇನಿದ್ದಾರೆ ಇವರು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಹಾಗೂ ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ನ ಮಾಡಲಾಗಿದೆ. ಬಾಂಗ್ಲಾದೇಶಿಗರು ಕೂಡ, ಅಂದರೆ ವಲಸಿಗರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಕ್ಕಂಥದ್ದು, ಇದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ನಾನು ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಭಾಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ. ಭವಿಷ್ಯದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗುತ್ತಿರುವಂಥ ಮತ್ತು ಭಾರತದ, ಕರ್ನಾಟಕದ ಸುರಕ್ಷತೆಯ ಆಪತ್ತಿನಲ್ಲಿ ಒಡ್ಡುವಂಥ ಒಂದು ವಿಚಾರವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರ ಸರ್ಕಾರಕ್ಕೆ ಜಾಗೃತಿ ಮಾಡುವಂಥದ್ದು, ಹೋಮ್ ಮಿನಿಸ್ಟ್ರಿಗೆ ಜಾಗೃತಿ ಮಾಡುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ. ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ, ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾರೆ, ನುಸುಳಿಕೋರರು ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಕೊಡ್ತಾ ಇದ್ದಾರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಆಧಾರ್ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಅವರು ವಲಸೆ ಬೇರೆ ಬೇರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಒಂದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಇರೋದರಿಂದ ಕೆಲಸವನ್ನು ಹುಡ್ಕೊಂಡು ಬಂದು ಇಲ್ಲಿ ತಮ್ಮದೇ ಆದಂಥ ಕಾಲನಿ ಮಾಡುವಷ್ಟಕ್ಕೂ ಕೂಡ ಇವರು ಬೆಳೆದಿದ್ದಾರೆ. ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ, ಆದರೆ ಕೆಲವು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೀಗ ಮತ್ತೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣ ಕ್ರಮ ಆಗ್ತಾ ಇಲ್ಲ. ಹಲವಾರು ವಿಚಾರಗಳಲ್ಲಿ ಅವ್ರ ಹೇಳಿಕೆಗೂ ಪೊಲೀಸ್ ಇಲಾಖೆ ನಡವಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವಂಥದ್ದು ನಾವು ನೋಡಿದ್ದೇವೆ. ಇದನ್ನು ಇದು ಬೇರೆ ಥರದಲ್ಲ, ಇದು ಗಂಭೀರವಾಗಿ ತೊಗೋಬೇಕು. ಅಲ್ಲಿ ಬಾಂಗ್ಲಾದೇಶ್ ಕಾಲನಿಗಳಾಗಿದೆ, ಅವುಗಳನ್ನು ಐಡೆಂಟಿಫೈ ಮಾಡಿ ಹೊರಗೆ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸಿಸ್ಟಮಲ್ಲಿ, ಗೌರ್ಮೆಂಟ್ ನೌಕರಿಯಲ್ಲಿ ಅವ್ರು ಬರದಂತೆ ನೋಡ್ಕೋ. ಈ ಸಿಸ್ಟಮಲ್ಲಿ ಒಂದು ಸತಿ ಎಂಟರ್ ಆಗಿಬಿಟ್ರೆ ಮುಂದೆ ಭಾಳ ದೊಡ್ಡ ಆಪತ್ತು ಕಾದಿದೆ. ಪರಮೇಶ್ವರ್ ಹೇಳಿಕೆಯಿಂದ ಏನು ಸಾಧನೆ ಆಗೋದಿಲ್ಲ, ತಗೊಂಡು ಕಾರ್ಯಾಚರಣೆ ಮಾಡಬೇಕು. ಅತ್ಯುತ್ತಮ ಫರ್ನಿಚರ್ಸ್ ಖರೀದಿಗೆ ಇಲ್ಲಿದೆ ಅವಕಾಶ. ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಒಂದೇ ಸೂರಿನಲ್ಲಿ ಡಿಸೈನ್ ಸೋಫಾ ಸೇರಿ ಬಟ್ಟೆ, ಫುಟ್ವೇರ್ ಲಭ್ಯ.
ನೀವು ಒಮ್ಮೆ ವಿಸಿಟ್ ಕೊಡಿ. ರಿಪಬ್ಲಿಕ್ ಕನ್ನಡ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಆಗಸ್ಟ್ 2ರಿಂದ 5ರವರೆಗೆ. ಸ್ಥಳ ಗೇಟ್ ನಂಬರ್ 5, ಕಿಂಗ್ಸ್ ಕೋರ್ಟ್, ಪ್ಯಾಲೇಸ್ ಗ್ರೌಂಡ್, ಬೆಂಗಳೂರು.